ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಕ್ಲಾಸಸ್ ಅಕಾಡೆಮಿ. ಹೋದ ತರಗತಿನಲ್ಲಿ ನಾವು ಗಣಿತ ವಿಷಯದಲ್ಲಿ ಅಂಕಿಗಳು ಮತ್ತು ಸಂಖ್ಯೆಗಳು ಅಂತಂದ್ರೇನು, ಅವುಗಳನ್ನು ಯಾವ ರೀತಿ ಬರಿಬೇಕು ಮತ್ತು ಯಾವ ರೀತಿ ಓದಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಮುಂದುವರೆದಂಥ ಭಾಗವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟು ಏನಂತಂದರೆ, ಮೈ ಕ್ಲಾಸಸ್ ಅಕಾಡೆಮಿ, ಈ ಅಕಾಡೆಮಿ ಒಳಗೆ ನಾವು ಆನ್ಲೈನ್ ಒಳಗೆ ಕೋಚಿಂಗನ್ನು ಕೊಡ್ತೀವಿ. ನೀವು ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ಬೋದಾಗಿದೆ, ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ನವೋದಯ, ಮುರಾರ್ಜಿ, ಆಳ್ವಾಸ್, ಸೈನಿಕ ಮುಂತಾದ ವಸತಿ ಶಾಲೆಗಳಿಗೆ ನೀವು ತರಬೇತಿಯನ್ನು ಪಡ್ಕೋಬೋದಾಗಿದೆ. ನಮ್ಮ ಒಂದು ಕ್ಲಾಸಸ್ಗೆ ನೀವು ಸೇರಬೇಕು ಅಂತಂದರೆ ಪ್ಲೇಸ್ಟೋರ್ ಒಳಗೆ ಹೋಗಿ ಅಲ್ಲಿ ಮೈ ಕ್ಲಾಸಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ಈ ರೀತಿ ಲೋಗೋ ಇರ್ತಕ್ಕಂಥದ್ದು ನಿಮಗೊಂದು ಆಪ್ಷನ್ ಸಿಗ್ತೈತಿ. ಅಲ್ಲಿ ಹೋಗಿ ಆ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಏನು ಮಾಡ್ಬೋದಾಗಿದೆ, ನಮ್ಮ ತರಗತಿಗಳನ್ನು ನೀವೇನು ಮಾಡ್ಬೋದಾಗಿದೆ, ನೋಡ್ಬೋದಾಗಿದೆ. ಓಕೆ, ಹಾಗಾದರೆ ಇವತ್ತಿನ ತರಗತಿಯನ್ನು ನಾವೇನು ಮಾಡೋಣ, ಪ್ರಾರಂಭ ಮಾಡೋಣ. ತರಗತಿನಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೆ ಹೇಳ್ರಿ, ಅಂಕಿಗಳು ಅಂದರೆ ಏನು ಮತ್ತು ಸಂಖ್ಯೆಗಳು ಅಂತಂದರೆ ಏನು. ಅಂಕಿಗಳು ಅಂದರೆ ಕೇವಲ ಒಂದು ಅಂಶವನ್ನು ಮಾತ್ರ ಹೊಂದಿರ್ತಾವೆ. ಎಷ್ಟು ಅಂಶ? ಒಂದು ಅಂಶ. ಒಂದು ಅಂಶವನ್ನು ಮಾತ್ರ ಹೊಂದಿರತಕ್ಕಂಥವುಗಳಿಗೆ ನಾವೇನಂತ ಕರಿತೀವಿ? ಅಂಕಿಗಳು ಅಂತ ಕರಿತೀವಿ. ಅಂಕಿಗಳು ನಾ ಹೇಳಿದ್ದೆ 0ಯಿಂದ 9ರವರೆಗೂ. 0ಯಿಂದ 9ರವರೆಗೂ ಒಟ್ಟಾರೆ ಎಷ್ಟು ಅಂಕಿಗಳು ಬರ್ತಾವು? 10 ಅಂಕಿಗಳು ಬರ್ತಾವೆ. ಇನ್ನು ಸಂಖ್ಯೆಗಳು ಏನು ಹೇಳ್ರಿ? ಸಂಖ್ಯೆಗಳು ಅಂತಂದ್ರೆ ಹೇಳಿದ್ದೆ ನಾನು ನಿಮಗೆ, ಈ ಅಂಕಿಗಳಿಂದ ಆಗಿರ್ತಕ್ಕಂಥವುಗಳಿಗೆ ನಾವೇನಂತ ಕರಿತೀವಿ? ಸಂಖ್ಯೆಗಳು ಅಂತ ಕರಿತೀವಿ. ಈ ಸಂಖ್ಯೆಗಳು ಅನಂತವಾಗಿದಾವೆ, ಹೌದಾ? ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 10 ಅನ್ನೋದು ಏನಾಗ್ತತಿ? ಸಂಖ್ಯೆ ಆಗ್ತತಿ. ಯಾಕಂದ್ರೆ ಇದ್ರೊಳಗೆ 1 ಅಂತಕ್ಕಂಥದ್ದು ಒಂದು ಅಂಶ ಇದೆ, 0 ಅಂತಕ್ಕಂಥದ್ದು ಮತ್ತೊಂದು ಅಂಶ ಇದೆ. ಓಕೆ, ಎರಡು ಅಂಶ ಸೇರಿಕೊಂಡು ಇದೇನಾಗಿದೆ? 10 ಅಂತಕ್ಕಂಥ ಸಂಖ್ಯೆ ಏನಾಗಿದೆ? ರಚನೆಯಾಗಿದೆ. ಹಾಗಾದ್ರೆ ಸಂಖ್ಯೆಗಳು ಅಂತಂದ್ರೆ ಅಂಕಿಗಳಿಂದ ರಚನೆ ಆಗಿರ್ತಕ್ಕಂಥವುಗಳಿಗೆ ನಾವೇನಂತ ಕರಿತೀವಿ? ಸಂಖ್ಯೆಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ನಿನ್ನೆ ದಿನ ನಿಮ್ಗೆ ಏನು ಮಾಡಿದ್ದೆ ಹೇಳಿದ್ದೆ, ಇದನ್ನ ನಾವೇನಂತ ಕರಿತೀವಿ? ಒಂದು ಸಂಖ್ಯೆ ಅಂತ ಕರಿತೀವಿ. ಯಾಕಂತಂದ್ರೆ ಇದು 3, 5, 6, 7, 5 ಅಂತಕ್ಕಂಥ 5 ಅಂಕಿಗಳಿಂದ ರಚನೆ ಆಗಿದೆ. ಅದಕ್ಕೋಸ್ಕರ ನಾವು ಇದನ್ನು ಏನಂತ ಕರಿತೀವಿ? ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಹಾಗಿದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಸ್ಥಾನ ಬೆಲೆ, ಮುಖ ಬೆಲೆ ಅಂದ್ರೆ ಕೊಟ್ಟಂತ ಸಂಖ್ಯೆಗೆ, ಯಾವುದಕ್ಕೆ ಹೇಳ್ರಿ? ಕೊಟ್ಟಂತ ಸಂಖ್ಯೆಗೆ ಸ್ಥಾನವನ್ನ ಮತ್ತು ಅದರ ಸ್ಥಾನ ಬೆಲೆಯನ್ನ ಮತ್ತೆ ಅದರ ಮುಖ ಬೆಲೆಯನ್ನ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿ ನಾವು ಇವತ್ತಿನ ದಿನ ಏನು ಮಾಡೋಣ ಅಂತ ತಿಳ್ಕೊಳ್ಳೋಣ. ಕೊಟ್ಟಂತ ಸಂಖ್ಯೆಗೆ ಅದರ ಸ್ಥಾನ ಯಾವುದು, ಸ್ಥಾನ ಬೆಲೆ ಯಾವುದು ಮತ್ತು ಮುಖ ಬೆಲೆ ಯಾವುದು. ನೀವು ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಾನ ಬೆಲೆ ಪಟ್ಟಿ ಹಾಕೊಂಡ್ಬಿಟ್ರಿ ಅಂದ್ರೆ ನೀವು ಈಸಿಯಾಗಿ ಏನು ಮಾಡ್ಕೋಬಹುದು, ಅದ್ರ ಸ್ಥಾನ ಯಾವುದು, ಸ್ಥಾನ ಬೆಲೆ ಯಾವುದು ಮತ್ತು ಮುಖ ಬೆಲೆ ಯಾವುದು ಅಂತ ಹೇಳಿ ಏನು ಮಾಡ್ಬೋದು, ತಿಳ್ಕೊಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲೊಂದು ಸಂಖ್ಯೆ ಇದೆ, ಹೌದಾ? ಇಲ್ಲಿದೆ ನೋಡ್ರಿ, 7, 5, 3, 1, 5. ಒಟ್ಟರೆ ನಾವು ಸೇರಿಸಿ ಓದಿದಾಗ 75,315 ಅಂತಕ್ಕಂಥ ಒಂದು ಸಂಖ್ಯೆ ಇದೆ. ಈ ಸಂಖ್ಯೆಯ ಸ್ಥಾನವನ್ನು ನಾವು ಮೊದಲೇದಾಗಿ ತಿಳ್ಕೊಬೇಕು. ಸ್ಥಾನಗಳು ಅಂದಾಗ ನೋಡ್ರಿ, ಇದ್ಯಾವ ಸ್ಥಾನ? ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000 ಸ್ಥಾನ, 10,000 ಸ್ಥಾನ. ಓಕೆ, ಇವೆರಡು ಏನು ಬರ್ತಾವೆ ಹೇಳ್ರಿ? ಸ್ಥಾನ ಬರ್ತಾವೆ. ಏನು ಬರ್ತಾವೆ ಹೇಳ್ರಿ? ಸ್ಥಾನ. ಓಕೆ, ಇದು ಬಿಡಿ ಸ್ಥಾನ, 10ರ ಸ್ಥಾನ, ಇದು 100ರ ಸ್ಥಾನ, 1000 ಸ್ಥಾನ, 10,000 ಸ್ಥಾನ. ಓಕೆ, ಈಗ ಇಲ್ಲಿ ಇದು ನೋಡ್ರಿ, ಹಾಗಾದ್ರೆ ಬಿಡಿ ಸ್ಥಾನದೊಳಗೆ ಎಷ್ಟು ಐತಿ? 5 ಐತಿ. ಬಿಡಿ 10, 100, 1000, 10,000 ಅಲ್ವಾ? ಬಿಡಿ ಸ್ಥಾನದೊಳಗೆ ಎಷ್ಟು ಐತಿ? 5 ಐತಿ. 10ರ ಸ್ಥಾನದೊಳಗೆ 1 ಐತಿ, 100ರ ಸ್ಥಾನದೊಳಗೆ 3 ಐತಿ, 1000 ಸ್ಥಾನದೊಳಗೆ 5 ಐತಿ, 10,000 ಸ್ಥಾನದೊಳಗೆ ಎಷ್ಟೈತಿ? 7 ಐತಿ. ಓಕೆ, ಹಾಗಾದ್ರೆ ಇದೇನಾಗ್ತದಪ್ಪ ಅಂತಂದ್ರೆ ಮುಖ ಬೆಲೆ ಆಗ್ತದೆ. ಏನಾಗ್ತದೆ ಹೇಳ್ರಿ? ಇದೇನಾಗ್ತತಿ? ಮುಖ ಬೆಲೆ ಆಗ್ತತಿ, ಹೌದಾ? ಹಾಗಾದ್ರೆ ಬಿಡಿ ಸ್ಥಾನದೊಳಗೆ 5 ಐತಿ. ಹಾಗಾದ್ರೆ ಇದು ಮುಖ ಬೆಲೆ ಎಷ್ಟು? 5. ಓಕೆ, 10ರ ಸ್ಥಾನದೊಳಗೆ 1 ಐತಿ, ಅದ್ರ ಮುಖ ಬೆಲೆ ಎಷ್ಟು? 1. 100ರ ಸ್ಥಾನದೊಳಗೆ 3 ಐತಿ, ಅದ್ರ ಮುಖ ಬೆಲೆ ಎಷ್ಟು? 3. 1000 ಸ್ಥಾನದೊಳಗೆ 5 ಐತಿ, ಅದ್ರ ಮುಖ ಬೆಲೆ ಎಷ್ಟು? 5. 10,000 ಸ್ಥಾನದೊಳಗೆ 7 ಐತಿ, ಅದ್ರ ಮುಖ ಬೆಲೆ ಎಷ್ಟು ಹೇಳ್ರಿ? 7. ಅರ್ಥ ಆಗಂತತಿ? ಹಾಗಾದ್ರೆ ಇದನ್ನು ನಾವೇನಂತ ಕರಿತೀವಿ? ಮುಖ ಬೆಲೆ ಅಂತ ಕರಿತೀವಿ. ಹಾಗಾದ್ರೆ 7, 10,000 ಸ್ಥಾನದೊಳಗೆ ಇರ್ತಕ್ಕಂಥದ್ದು 7 ಇದರ ಮುಖ ಬೆಲೆ.
5,000 ಸ್ಥಾನದಲ್ಲಿರ್ತಕ್ಕಂಥ 5ರದ್ದು ಇದ್ರ ಮುಖಬೆಲೆ. ಇದು 100ರ ಸ್ಥಾನದಲ್ಲಿರ್ತಕ್ಕಂಥ 3ರದ್ದು ಅದ್ರ ಮುಖಬೆಲೆ. 10ರ ಸ್ಥಾನದಲ್ಲಿರ್ತಕ್ಕಂಥ 1ರದ್ದು ಅದ್ರ ಮುಖಬೆಲೆ. ಇನ್ನು 5ರ ಸ್ಥಾನದಲ್ಲಿರ್ತಕ್ಕ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ 5ರದ್ದು ಅದು ಅದ್ರ ಮುಖಬೆಲೆ ಆಗ್ತತಿ. ಹಾಗಾದ್ರೆ ನೋಡ್ರಿ, ಇದು ಸ್ಥಾನ ಆಯ್ತು. 5 ಅನ್ನೋದು ಯಾವ ಸ್ಥಾನದೊಳಗೈತಿ? ಬಿಡಿ ಸ್ಥಾನದೊಳಗೈತಿ. 1 ಅನ್ನೋದು ಯಾವ ಸ್ಥಾನದೊಳಗೈತಿ? 10ರ ಸ್ಥಾನದೊಳಗೈತಿ. 3 ಅನ್ನೋದು ಯಾವ ಸ್ಥಾನದೊಳಗೈತಿ? 100ರ ಸ್ಥಾನದೊಳಗೈತಿ. 5 ಅನ್ನೋದು ಯಾವ ಸ್ಥಾನದೊಳಗೈತಿ? 1000 ಸ್ಥಾನದೊಳಗೈತಿ. ಇನ್ನು 7 ಅನ್ನೋದು 10,000 ಸ್ಥಾನದೊಳಗೆ ಐತಿ. ಇದು ಸ್ಥಾನ ಮುಖಬೆಲೆ. ಹಾಗಾದ್ರೆ ಇದನ್ನ ನಾವೇನಂತ ಕರಿತೀವಿ? ಸ್ಥಾನ ಬೆಲೆ ಅಂತ ಕರಿತೀವಿ. ಏನಂತ ಕರಿತೇವೆ ಹೇಳ್ರಿ? ಸ್ಥಾನ ಬೆಲೆ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೇವಿ. ಇದನ್ನ ನಾವೇನಂತ ಕರಿತೀವಿ? ಸ್ಥಾನ ಬೆಲೆ ಅಂತ ಕರಿತೇವೆ. ಸ್ಥಾನ ಬೆಲೆ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಹಾಗಾದ್ರೆ ಬಿಡಿ ಅಂದ್ರೆ ಯಾವಾಗ್ಲೂ ಏನಿರ್ತತಿ? 1 ಇರ್ತತಿ. ಬಿಡಿ ಅಂದ್ರೆ ಯಾವಾಗ್ಲೂ ಏನಿರ್ತತಿ? 1 ಇರ್ತತಿ. ಇನ್ನ 10 ಅಂದಾಗ 10 ಇರ್ತತಿ, 100 ಅಂದಾಗ 100, 1000 ಅಂದಾಗ 1000, 10,000 ಅಂದಾಗ 10,000. ಬಟ್ ಬಿಡಿ ಅಂದಾಗ ಏನಿರ್ತತಲ್ಲ? 1 ಇರ್ತತಿ. ನೆನ್ಪಿಟ್ಕೋಬೇಕು. ಓಕೆ. ಹಾಗಾದ್ರೆ ಈ ಬಿಡಿ ಸ್ಥಾನದೊಳಗ ಬಿಡಿ ಎಷ್ಟು ಅದಾವು? 5 ಅದಾವು. ಹಾಗಾದ್ರೆ ಅದ್ರ ಬೆಲೆ ಎಷ್ಟಾಯ್ತು? 5 ಆಯ್ತು. ಇನ್ನು 10ರ ಸ್ಥಾನದೊಳಗ ಎಷ್ಟೈತಿ? 1 ಐತಿ. 10 ಗಂಟೆ ಎಷ್ಟು ಅದಾವ ಅಲ್ಲಿ? 1 ಐತಿ. ಹಾಗಾದ್ರೆ ಅದ್ರ ಸ್ಥಾನ ಬೆಲೆ ಎಷ್ಟಾಯ್ತು? 10 ಆಯ್ತು. ಇನ್ನು 100ರ ಸ್ಥಾನದೊಳಗ 3 ಐತಿ. ಅಂದ್ರೆ 100 ಎಷ್ಟು ಗಂಟೆ ಅದಾವಲ್ಲೇ? 3 ಗಂಟೆ ಅದಾವ. ಹಾಗಾದ್ರೆ ಅದರ ಒಂದು ಸ್ಥಾನ ಬೆಲೆ ಎಷ್ಟಾಯ್ತು? 300 ಆಯ್ತು. ನಡೆದರ್ತಕ್ಕಂಥತಿ 100ರ ಸ್ಥಾನದೊಳಗ 100ರ ಸ್ಥಾನದೊಳಗ ಎಷ್ಟೈತಿ? 3 ಐತಿ. ಅಂದ್ರೆ 100 ಎಷ್ಟು ಗಂಟೆ ಅದಾವು? 3 ಗಂಟೆ ಅದಾವ. ಅದಕ್ಕೋಸ್ಕರ ಇದರ ಒಂದು ಸ್ಥಾನ ಬೆಲೆ ಎಷ್ಟಾಗ್ತತಿ? 300 ಆಗ್ತತಿ. ಇನ್ನು 1000ರ ಸ್ಥಾನದೊಳಗ 5 ಐತಿ. ಅಂದ್ರೆ 1000ದ್ದು ಎಷ್ಟು ಗಂಟೆ ಅದಾವು? 5 ಗಂಟೆ ಅದಾವ. ಅದಕ್ಕೋಸ್ಕರ ಅದ್ರ ಸ್ಥಾನ ಬೆಲೆ ಎಷ್ಟಾಗ್ತತಿ? 5,000 ಆಗ್ತತಿ. ಇನ್ನು 10,000 ಸ್ಥಾನದೊಳಗ ಎಷ್ಟೈತಿ? 7 ಐತಿ. 7 ಐತಿ. ಹಾಗಾದ್ರೆ 10,000 ಗಂಟೆಗಳು ಎಷ್ಟದಾವಲ್ಲೇ? 10,000 ಎಷ್ಟು ಗಂಟೆ ಅದಾವ? 7 ಗಂಟೆ ಅದಾವ. ಹಾಗಾದ್ರೆ ಅದ್ರ ಬೆಲೆ ಎಷ್ಟಾಗ್ತತಿ ಹೇಳ್ರಿ? 70,000 ಆಗ್ತತಿ. ಅರ್ಥ ಆಗಂತತಿ? ಇದನ್ನ ನಾವೇನಂತ ಕರಿತೀವಿ? ಸ್ಥಾನ ಅಂತ ಕರಿತೀವಿ. ಇದು ಅವುಗಳಿಗಿರ್ತಕ್ಕಂಥ ಮುಖಬೆಲೆ. ಇಲ್ಲಿರ್ತಕ್ಕಂಥ 5 ಮುಖಬೆಲೆ. 1 ಅದ್ರ ಮುಖಬೆಲೆ, 3 ಮುಖಬೆಲೆ, 5 ಮುಖಬೆಲೆ, 7 ಮುಖಬೆಲೆ. ಹಾಗಾದ್ರೆ ಇದ್ರ ಸ್ಥಾನ ಬೆಲೆ ಎಷ್ಟು? 5. ಯಾಕಂದ್ರೆ ಬಿಡಿ ಸ್ಥಾನದೊಳಗೆ ಎಷ್ಟೈತಿ? 5 ಐತಿ. ಇದ್ರ ಸ್ಥಾನ ಬೆಲೆ ಎಷ್ಟು? 10. 10ರ ಸ್ಥಾನದೊಳಗೆ ಎಷ್ಟೈತಿ? 1 ಐತಿ. ಇದ್ರ ಸ್ಥಾನ ಬೆಲೆ ಎಷ್ಟು? 300. ಹೌದಾ? ಯಾಕಂದ್ರೆ 100ರ ಸ್ಥಾನದೊಳಗ 100 3 ಗಂಟೆ ಅದಾವ. ಇನ್ನು ಇದ್ರ ಒಂದು ಸ್ಥಾನ ಬೆಲೆ ಎಷ್ಟಾಗ್ತತಿ? 5,000 ಆಗ್ತತಿ. ನೆಕ್ಸ್ಟ್ ಇದ್ರ ಸ್ಥಾನ ಬೆಲೆ ಎಷ್ಟಾಗ್ತತಿ? 70,000 ಆಗ್ತತಿ. ಅರ್ಥ ಆಗಂತತಿ ವಿದ್ಯಾರ್ಥಿಗಳೇ? ಸ್ಥಾನ ಅಂತಂದ್ರೆ ಏನು? ಸ್ಥಾನ ಬೆಲೆ ಅಂತಂದ್ರೆ ಏನು? ಮತ್ತೆ ಮುಖ ಬೆಲೆ ಅಂತಂದ್ರೆ ಏನು? ಅದು ಯಾವ ಸ್ಥಾನದೊಳಗೆ ಇರ್ತತಲ್ಲ ಅದೇ ಅದ್ರ ಸ್ಥಾನ ಆಗಿರ್ತತಿ. ಅದು ಯಾವ ಸಂಖ್ಯೆ ಇರ್ತತಲ್ಲ ಅದ ಸಂಖ್ಯೆನ ಅದ್ರದ್ದು ಮುಖ ಬೆಲೆ ಆಗಿರ್ತತಿ. ಇನ್ನು ಅದು ಯಾವ ಸ್ಥಾನದೊಳಗೆ ಎಷ್ಟು ಇರ್ತತಲ್ಲ ಅದನ್ನ ನಾವು ಏನಂತ ಕರಿತೀವಿ? ಸ್ಥಾನ ಬೆಲೆ ಅಂತ ಹೇಳಿ ಕರಿತೀವಿ. ಓಕೆ. ಈಗ 1000 ಸ್ಥಾನದೊಳಗೆ ಎಷ್ಟೈತಿ? 5 ಐತಿ. ಹಾಗಾದ್ರೆ ಅದ್ರ ಬೆಲೆ ಎಷ್ಟಾಗ್ತತಿ? 1000ದೊಳಗೆ 5 ಐತಿಪ್ಪ ಅಂದ್ರೆ 1,000 ಎಷ್ಟು ಅದಾವ ಅಂತ ಅರ್ಥ? ಅಲ್ಲೇ 5 ಅದಾವ ಅಂತ ಅರ್ಥ. ಅದೇನಾಗ್ತತಿ ಹೇಳ್ರಿ? 5,000 ಅನ್ನೋದು ಏನಾಗ್ತತಿ ಹೇಳ್ರಿ? ಸ್ಥಾನ ಬೆಲೆ ಆಗ್ತತಿ. ಏನಾಗ್ತತಿ ಹೇಳ್ರಿ? ಸ್ಥಾನ ಬೆಲೆ ಆಗ್ತತಿ. ಓಕೆ. ಅರ್ಥ ಆಗಂತತ್ತಲ್ಲ? ಹಾಗಾದ್ರೆ ಸ್ಥಾನ ಮುಖ ಬೆಲೆ, ಸ್ಥಾನ ಬೆಲೆ. ಅದು ಯಾವ ಸ್ಥಾನದೊಳಗೆ ಇರ್ತದೆ, ಆ ಸಂಖ್ಯೆ ಯಾವ ಸ್ಥಾನದೊಳಗೆ ಐತೆ ಅನ್ನೋದು ಅದರ ಸ್ಥಾನ ಆಗಿರ್ತತಿ. ಆ ಸಂಖ್ಯೆ ಯಾವುದು ಅನ್ನೋದು ಅದರದ್ದು ಮುಖ ಬೆಲೆ ಆಗಿರ್ತತಿ. ಇನ್ನು ಆ ಸಂಖ್ಯೆ ಯಾವ ಸ್ಥಾನದೊಳಗೆ ಎಷ್ಟೈತಿ ಅನ್ನೋದ್ರ ಮೇಲೆ ಅದರ ಸ್ಥಾನ ಬೆಲೆ ಏನಾಗಿರ್ತತಿ? ನಿರ್ಧಾರ ಆಗಿರ್ತತಿ. ಓಕೆ. ಹಾಗಾದ್ರೆ ಹೇಳೋದು ಅರ್ಥ ಆಗಂತಿದೆಯಲ್ಲ? ಇವಾಗ ನೋಡೋಣ. ಈಗ ಕೊಟ್ಟಿರುವ ಸಂಖ್ಯೆಗೆ ಸ್ಥಾನ ಬೆಲೆ ನಕ್ಷೆ ತಯಾರಿಸ್ರಿ ಅಂತಂದ್ರೆ, ಒಂದ್ ವೇಳೆ ನಿಮಗೆ ಎಕ್ಸಾಮಿಗೆ ಕೊಟ್ಟಿದ್ರಿ ಏನಪ್ಪಾ ಅಂತಂದ್ರೆ, ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ನೀವು ಏನನ್ನ ತಯಾರು ಮಾಡ್ರಿ? ಸ್ಥಾನ ಬೆಲೆ ನಕ್ಷೆಯನ್ನ ತಯಾರು ಮಾಡ್ರಿ, ಅಥವಾ ಸ್ಥಾನ ಬೆಲೆ ಪಟ್ಟಿಯನ್ನು ತಯಾರು ಮಾಡ್ರಿ ಅಂತ ನಾವು ಈ ರೀತಿಯಾದಂಥ ಒಂದು ಪಟ್ಟಿಯನ್ನ ತಯಾರು ಮಾಡ್ಕೋಬೇಕು. ಗೊತ್ತಾಯ್ತಾ? ಇಲ್ಲಿ 5 ಸಂಖ್ಯೆ ಕೊಟ್ಟರೆ ಅದಕ್ಕೋಸ್ಕರ ನಾ ಏನು ಮಾಡೀನಿ? 10,000 ಮಟ್ಟ ಹಾಕೊಂಡೆ. 4 ಸಂಖ್ಯೆ ಕೊಟ್ಟಿದ್ರೆ 1000ವರೆಗೂ ಮಾತ್ರ ಹಾಕೋಬೇಕು.
ಮೂರ ಸಂಖ್ಯೆ ಕೊಟ್ಟಿದ್ರೆ 100ರವರೆಗೂ ಮಾತ್ರ ಹಾಕೋಬೇಕು. ಹಾಗಾದರೆ 6 ಸಂಖ್ಯೆ ಕೊಟ್ಟಿದ್ರೆ ಅವಾಗ 10,000 ನಂತರ ಯಾವ್ದು ಬರ್ತೈತಿ? ಲಕ್ಷ ಬರ್ತೈತಿ. ಓಕೆ, ಅಲ್ಲಿ ಲಕ್ಷದ ಮತ್ತೊಂದು ಏನು ಮಾಡಬೇಕಾಗ್ತದೆ, ನಾವು ಬಾಕ್ಸನ್ನು ಹಾಕ್ಕೊಂಡು ಸ್ಥಾನ ಬೆಲೆ ಪಟ್ಟಿಯನ್ನು ಏನು ಮಾಡಬೇಕು, ರೆಡಿ ಮಾಡಬೇಕು. ಹಾಗಾದ್ರೆ ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ, ಏನಪ್ಪ ಅಂತಂದರೆ 30,053. 30,053 ಬಿಡಿ 10, 100, 1000, 10,000 ಮೂರು ಸ್ಥಾನ ಬಿಟ್ಟು ಒಂದು ಅಲ್ಪವಿರಾಮ ಹಾಕ್ರಿ ಅಂತ ಹೇಳಿನಲ್ಲ ನಾನು. ಓಕೆ, 3 ಸ್ಥಾನ ಬಿಟ್ಟು ಒಂದು ಏನು ಹಾಕಬೇಕು, ಕಾಮ ಹಾಕಬೇಕು. ಸರಿ, ಇವಾಗ ಓದಕ್ಕೆ ಈಸಿ ಆಗ್ತದೆ ನಮಗೆ. 30,053. ಹಾಗಾದರೆ ನಾವು ಸ್ಥಾನ ಬೆಲೆ ಪಟ್ಟಿಯನ್ನು ಏನು ಮಾಡ್ಕೊಂಡಿದ್ದೀವಿ, ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಯಾವಾಗಲೂ ಸ್ಥಾನ ಬೆಲೆ ಪಟ್ಟಿಯನ್ನು ರೆಡಿ ಮಾಡ್ಕೋಬೇಕಂದ್ರೆ ಫಸ್ಟ್ ಬಿಡಿ ಕಡೆಯಿಂದನೇ ಬರಬೇಕು. ಎಣಿಸ್ಬೇಕಂದ್ರೆ ನಾವು ಬಿಡಿಯಿಂದನೇ ಎಣಿಸ್ಬೇಕು. ಈ ಕಡೆಯಿಂದ ಹಾಕಬಾರ್ದು, ಆಮೇಲೆ ಈ ಕಡೆಯಿಂದ ನಾವೇನು ಮಾಡಬಾರ್ದು, ಎಣಿಸ್ಬಾರ್ದು. ಯಾವ ಕಡೆಯಿಂದ ಎಣಿಸ್ಬೇಕು, ಬಿಡಿಯಿಂದನೇ ನಾವೇನು ಮಾಡ್ತಾ ಬರಬೇಕು, ಎಣಿಸ್ತಾ ಬರಬೇಕು. ಸ್ಥಾನ ಬೆಲೆ ನಕ್ಷೆ ಹಾಕುವಾಗಲೂ ಅಷ್ಟೇ ನಾವು ಬಿಡಿಯಿಂದನೇ ಏನು ಮಾಡಬೇಕು, ಸ್ಥಾನ ಬೆಲೆ ಪಟ್ಟಿಯನ್ನು ಹಾಕ್ತಾ ಬರಬೇಕು. ಓಕೆ ಓಕೆ, ಬಿಡಿ 10, 100, 1000, 10,000. ನಾನು 10,000ಕ್ಕೆ ನಿಲ್ಲಿಸಿದ್ದೇನೆ, ಯಾಕಂದ್ರೆ ನನಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಎಷ್ಟದಾವು, 5 ಇದಾವೆ. ಹಾಗಾದರೆ ಬಿಡಿ ಅಂದರೆ ಎಷ್ಟು, 1. 10 ಅಂದರೆ 10, 100 ಅಂದರೆ 100, 1000 ಅಂದರೆ 1000, 10,000 ಅಂದರೆ 10,000. ಓಕೆ, ಬಿಡಿ ಸ್ಥಾನದೊಳಗೆ ಎಷ್ಟೈತಿ, 3 ಐತಿ. 10ರ ಸ್ಥಾನದೊಳಗೆ 5 ಐತಿ. 100ರ ಸ್ಥಾನದೊಳಗೆ 0 ಐತಿ. ಇನ್ನು 1000 ಸ್ಥಾನದೊಳಗೆ 100 ಐತಿ. ಅದೇ ರೀತಿಯಾಗಿ 10,000ದ ಸ್ಥಾನದೊಳಗೆ ಎಷ್ಟೈತಿ, 3 ಐತಿ. ಓಕೆ, ಹಾಗಾದರೆ ಬಿಡಿ ಸ್ಥಾನದೊಳಗೆ 3 ಐತೆ ಅಂದ್ರೆ ಬಿಡಿ ಎಷ್ಟು ಅದಾವಪ್ಪ, ಅಲ್ಲಿ 3 ಅದಾವು ಅಂತ ಅರ್ಥ. ಹಾಗಾದ್ರೆ ಅದ್ರ ಬೆಲೆ ಎಷ್ಟಾಗಿರ್ತೈತಿ, 3 ಆಗಿರ್ತೈತಿ. 10ರ ಸ್ಥಾನದೊಳಗೆ 5 ಐತಿ ಅಂದ್ರೆ ಅಲ್ಲೇ 10 ಗಂಟೆ ಎಷ್ಟು ಅದಾವು, 5 ಅದಾವು. ಹಾಗಾದರೆ ಅದ್ರ ಬೆಲೆ ಎಷ್ಟಾಗಿರ್ತೈತಿ, 50 ಆಗಿರ್ತೈತಿ. ಇನ್ನು 100ರ ಸ್ಥಾನದೊಳಗೆ ಏನೈತಿ ಹೇಳ್ರಿ, 0 ಐತಿ. 100ರ ಸ್ಥಾನದೊಳಗೆ 0 ಐತೆ ಅಂದ್ರೆ 100ರದು ಯಾವ ಥರ ಅದಾವಲ್ಲೇ 0 ಅಂದ್ರೆ ಏನೂ ಇಲ್ಲ ಅಂತ ಅರ್ಥ. 0 ಅಥವಾ ಶೂನ್ಯ ಅಂತಂದ್ರೆ ಏನೂ ಇಲ್ಲ ಅಂತ ಅರ್ಥ. ಓಕೆ, ಹಾಗಾದರೆ ಈ ಒಂದು 100ರ ಸ್ಥಾನದೊಳಗೆ 0 ಐತೆ ಅಂದ್ರೆ ಇಲ್ಲೇ ಅದ್ರ ಸ್ಥಾನದೊಳಗೆ ಏನಾರ ಇರ್ತತ್ಯ, ಏನೂ ಇಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಏನು ಇಟ್ಕೊಂಡೇವಿ, 0ನೇ ಇಟ್ಕೊಂಡೇವಿ. ಅರ್ಥ ಆಗಂತತಿ. ಅದೇ ರೀತಿಯಾಗಿ 1000 ಸ್ಥಾನದೊಳಗೆ ಏನೈತಿ, 0 ಐತಿ. 0 ಅಂದರೆ ಏನೂ ಇಲ್ಲ, 0 ಅಂದರೆ ಏನೂ ಇಲ್ಲ. ಅದಕ್ಕೋಸ್ಕರ 1000 ಸ್ಥಾನದೊಳಗೂ ಸಹಿತ ಏನು ಇಲ್ಲ, ಅಲ್ಲಿನೂ ಸಹಿತ ನಾವೇನು ಇಟ್ಕೊಂಡೇವಿ, 0ನೇ ಇಟ್ಕೊಂಡೇವಿ. ಇನ್ನು 10,000 ಸ್ಥಾನದೊಳಗೆ ಎಷ್ಟೈತಿ, 3 ಐತಿ. ಹಾಗಾದರೆ 10,000ದು ಎಷ್ಟು ಕಟ್ಟದಾವಲ್ಲೇ, 3 ಕಟ್ಟದಾವ. 10,000, 20,000, 30,000. ಹಾಗಾದರೆ ಇದರ ಒಂದು ಸ್ಥಾನ ಬೆಲೆ ಎಷ್ಟಾಗೈತಿ ಹೇಳ್ರಿ, 30,000 ಆಗೈತಿ. ಇದನ್ನು ನಾವೇನಂತ ಕರಿತೀವಿ, ಸ್ಥಾನ ಬೆಲೆ ನಕ್ಷೆ ಅಥವಾ ಸ್ಥಾನ ಬೆಲೆ ಪಟ್ಟಿ ಅಂತ ಹೇಳಿ ಏನು ಮಾಡ್ತೀವಿ, ಕರಿತೀವಿ. ಇದರಿಂದ ನೀವು ಕೊಟ್ಟಿರ್ತಕ್ಕಂಥ ಸಂಖ್ಯೆಯ ಸ್ಥಾನವನ್ನು ಕಂಡುಹಿಡಿಬಹುದು. ಕೊಟ್ಟಿರ್ತಕ್ಕಂಥ ಸಂಖ್ಯೆಯ ಸ್ಥಾನವನ್ನು ಏನು ಮಾಡ್ಬೋದು, ಕಂಡುಹಿಡಿಬಹುದು. ಆ ಸಂಖ್ಯೆಯ ಮುಖ ಬೆಲೆಯನ್ನು ಏನು ಮಾಡ್ಬೋದು, ನಾವು ತಿಳಿಬಹುದು. ಮತ್ತು ಅದರ ಒಂದು ಸ್ಥಾನ ಬೆಲೆಯನ್ನು ಸಹಿತ ನಾವೇನು ಮಾಡಬಹುದು ಹೇಳ್ರಿ, ತಿಳ್ಕೊಬೋದು. ನೀವು ಒಂದು ಸ್ಥಾನ ಬೆಲೆ ನಕ್ಷೆ ತಯಾರು ಮಾಡಿದ್ರಿ ಅಂತ ಅನ್ಕೊಳ್ಳೋದ್ರಿಂದ ನೋಡ್ರಿ, ಆ ಸಂಖ್ಯೆ ಯಾವ ಸ್ಥಾನದೊಳಗೆ ಐತಿ, ಅದ್ರ ಮುಖ ಬೆಲೆ ಎಷ್ಟೈತಿ, ಅದ್ರ ಸ್ಥಾನ ಬೆಲೆ ಎಷ್ಟೈತಿ, ಅದನ್ನು ಯಾವ ಥರ ಓದಬೇಕು, ಅದನ್ನು ಯಾವ ಥರ ಬರಿಬೇಕು, ಎಲ್ಲನೂ ಸಹಿತ ನಾವೇನು ಮಾಡ್ಬೋದು ಹೇಳ್ರಿ, ತಿಳ್ಕೊಬೋದು. ಓಕೆ, ಅರ್ಥ ಆಗಂತತಿ. ಓಕೆ, ಓಕೆ, ನೆಕ್ಸ್ಟ್ ಈಗ ನಾವು ಏನು ತಿಳ್ಕೊಂಡ್ವಿ, ಸ್ಥಾನ ಬೆಲೆ ತಿಳ್ಕೊಂಡ್ವಿ, ಅದರ ಸಂಖ್ಯೆ ಯಾವ ಸ್ಥಾನದೊಳಗೆ ಐತಿ ಅನ್ನೋದು ತಿಳ್ಕೊಂಡ್ವಿ, ಮತ್ತು ಅದ್ರ ಮುಖ ಬೆಲೆ ಯಾವುದು ಅಂತ ತಿಳ್ಕೊಂಡ್ವಿ. ಇನ್ನು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ವಿಸ್ತರಿಸಿ ಬರೆಯೋದು, ಇದು ತುಂಬ ಈಸಿ. ಯಾಕಂದರೆ ನೀವು ಆಲ್ರೆಡಿ ಅದ್ರ ಸ್ಥಾನ ಯಾವುದು, ಸ್ಥಾನ ಬೆಲೆ ಯಾವುದು, ಅದ್ರ ಮುಖ ಬೆಲೆ ಯಾವುದು ಎಲ್ಲ ತಿಳ್ಕೊಂಡ್ಬಿಟ್ರಿ. ಹಿಂಗಿದ್ದಾಗ ಈ ರೀತಿ ಸಂಖ್ಯೆಗಳನ್ನ ವಿಸ್ತರಿಸಿ ಬರೆಯೋದು ಏನಾಗ್ತೈತಿ, ತುಂಬ ಈಸಿ ಆಗ್ತೈತಿ. ಓಕೆ, ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ, ಯಾವುದಂತಂದ್ರೆ 30,503. 30,503 ಬಿಡಿ 10, 100, 1000, 10,000. 10,000ದೊಳಗೆ ಎಷ್ಟೈತಿ, 3 ಐತಿ. ಹಂಗಂದ್ರೆ ಎಷ್ಟಾಯ್ತು ಅದು, 30,503. 30,503. ಓಕೆ, 30,503. ಓಕೆ, ಫಸ್ಟ್
3 3 ಇಂಟು ಇದು ಯಾವ ಸ್ಥಾನದೊಳಗೆ ಐತಿ ಬಿಡಿ 10 100 1000 10,000 10,000 ಸ್ಥಾನದೊಳಗೆ ಐತಿ ಹೋಗಿಲ್ಲ. ನಾವೇನಂತ ಬರ್ಕೊಂಡಿವಿ ಇಲ್ಲಿ 10,000. 3 ಇಂಟು 10,000 ಇದ್ರದ್ದು ಏನಾಗ್ಬಿಡುತ್ತೆ ಮುಗಿದ್ಬಿಡುತ್ತೆ. ನೆಕ್ಸ್ಟ್ ಮುಂದಿನ ಸ್ಥಾನಕ್ಕೆ ಬರೋಣ. ಮುಂದಿನ ಸ್ಥಾನದೊಳಗೆ ಎಷ್ಟು ಐತಿ 0 ಐತಿ ನೋಡ್ರಿ. 3 ಇಂಟು 1000 ಹಾಕಿದ್ರೆ ಒಂದು ಪ್ಲಸ್ ಹಾಕ್ಬೇಕು. ಯಾಕಂದ್ರೆ ನಾವು ಅದನ್ನ ಎಲ್ಲಾನು ಕೂಡಿಸ್ತೇ ಹೋದಿಲ್ಲ, ಕೂಡಿಸ್ ಲೆಕ್ಕಾಚಾರ ಮಾಡ್ತೇ ಹೋದಿಲ್ಲ. ಅದಕ್ಕೋಸ್ಕರ ಏನು ಹಾಕಬೇಕು ಅಂದ್ರೆ ಪ್ಲಸ್ ಚಿಹ್ನೆ ಹಾಕ್ಬೇಕು, ಕೂಡಿಸು ಚಿಹ್ನೆ ಹಾಕ್ಬೇಕು. ಓಕೆ, 0 ಇಂಟು 1000 0 ಇಂಟು 1000. ಯಾಕಂದ್ರೆ ಈ 0 ಅನ್ನೋದು ಯಾವ ಸ್ಥಾನದೊಳಗೆ ಐತಿ 1000 ಸ್ಥಾನದೊಳಗೆ ಐತಿ. ನೆಕ್ಸ್ಟ್ ಇದು ಮುಗೀತಾ, ಈ ಸ್ಥಾನ ಮುಗೀತಂದ್ರೆ ಒಂದು ಪ್ಲಸ್ ಚಿಹ್ನೆ ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು 5 5 ಇಂಟು 5 ಯಾವ ಸ್ಥಾನದೊಳಗೆ ಐತಿ 100 ಸ್ಥಾನದೊಳಗೆ. ಬಿಡಿ 10 100 ಸ್ಥಾನದೊಳಗೆ ಐತಿ. 5 ಇಂಟು 100 ಇದು ಮುಗೀತಾ, ಮತ್ತೊಂದು ಪ್ಲಸ್ ಚಿಹ್ನೆ ಹಾಕಿದ್ವಿ ನಾವು. ಮತ್ತೆ ಯಾವುದೈತಿ 0 ಐತಿ. 0 ಇಂಟು ಎಷ್ಟು ಬರ್ತೈತಿ 10 ಬರ್ತೈತಿ. ಎಷ್ಟು ಬರ್ತೈತಿ ಹೇಳ್ರಿ 0 ಇಂಟು 10. ಮಿಸ್ಟೇಕ್ ಆಗಿದೆ ಇಲ್ಲಿದೆ. ಓಕೆ, ಇವಾಗ 5 ಇಂಟು 100 ಇದು ಮುಗಿತಾ. ಇದು ಮುಗಿದ ನಾವೇನು ಹಾಕಿದ್ವಿ ಒಂದು ಪ್ಲಸ್ ಚಿಹ್ನೆ ಹಾಕಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 0 0 ಇಂಟು 0 ಯಾವ ಸ್ಥಾನದೊಳಗೆ ಐತಿ ಬಿಡಿ ಮತ್ತು 10 ಸ್ಥಾನದೊಳಗೆ ಐತಿ. ಇಂಟು ಏನಾಯಿತು 10 ಆಯ್ತು. ಅದಾದಮೇಲೆ ಮತ್ತೊಂದು ಏನು ಹಾಕಿದ್ವಿ ಪ್ಲಸ್ ಚಿಹ್ನೆ ಹಾಕಿದ್ವಿ. ಇವಾಗ 3 ಇಂಟು 1 ನಾ ಹೇಳಿದೆ. ಬಿಡಿ ಅಂದರೆ ಯಾವಾಗಲೂ ಎಷ್ಟು ಇರ್ತದೆ ಹೇಳ್ರಿ 1 ಇರ್ತದೆ. ನೀವು ಬಿಡಿ ಸ್ಥಾನ ಅಂತ ಹೇಳಿ ಅಲ್ಲಿ 3 ಅಂತ ಬರಿಬಾರ್ದು, ಅಲ್ಲಿ ಏನಂತ ಬರಿಬಾರ್ದು 1 ಅಂತ ಬರಿಬಾರ್ದು. ಗೊತ್ತಾಯ್ತಾ? ಇಲ್ಲಿ ಏನಂತ ಬರಿಬಾರ್ದು 3 ಅಂತ ಬರಿಬಾರ್ದು. ಇಲ್ಲಿ ಏನು ಬರಿಬಾರ್ದು 0 ಬರಿಬಾರ್ದು. ಇಲ್ಲಿ ಏನು ಬರಿಬೇಕು 1 ಬರಿಬೇಕು. ಬಿಡಿ ಅಂದರೆ ಏನು ಹೇಳ್ರಿ 1. ಬಿಡಿ ಅಂದರೆ ಎಷ್ಟು ಹೇಳ್ರಿ 1. ಬಿಡಿ ಅಂದರೆ 1 ನೆನ್ಪಿಟ್ಕೊಳ್ಳಿ. ಬಿಡಿ ಸ್ಥಾನದೊಳಗೆ ಯಾವಾಗಲೂ ಏನು ಇರ್ತೈತಿ 1 ಇರ್ತೈತಿ. ಓಕೆ, ಇವಾಗ 3 ಇಂಟು 10,000 3 ಇಂಟು 10,000. ಹಾಗಾದರೆ 10,000 ಎಷ್ಟು ಅದಾವು 3 ಅದಾವು. 10,000 3 ಇದ್ರೆ ಎಷ್ಟು ಆಗ್ತೈತಿ 30,000 ಆಗ್ತೈತಿ. ಪ್ಲಸ್ ಚಿಹ್ನೆಗೆ ಏನು ಬಂತು ಪ್ಲಸ್ ಬಂತು. 1000 ಎಷ್ಟು ಅದಾವು 1000 ಎಷ್ಟು ಇಲ್ಲ ಇಲ್ಲ. ಹಾಗಾದ್ರೆ ಅದೇನು ಬಂತು 0 ಬಂತು. ಪ್ಲಸ್ ಚಿಹ್ನೆಗೆ ಪ್ಲಸ್ ಚಿಹ್ನೆ ಬಂತು. 100 ಎಷ್ಟು ಅದಾವು 5 ಅದಾವು. ಹಾಗಾದ್ರೆ ಎಷ್ಟು ಆಯ್ತದು 500 ಆಯ್ತು. ಓಕೆ, 10 ಸ್ಥಾನದೊಳಗೆ 10 ಎಷ್ಟು ಅದಾವು 10 ಇಲ್ಲ 0 ಐತದಿಲ್ಲ. ಓಕೆ, ಅದಕ್ಕೋಸ್ಕರ ಇಲ್ಲಿ ಏನು ಬಂದೈತಿ 0 ಬಂದೈತಿ. ಇನ್ನು 1 ಎಷ್ಟು ಅದಾವು 3 ಅದಾವು. ಹಾಗಾದರೆ 3 ಅಂದರೆ 3 ಎಷ್ಟು ಬಂದೈತಿ ಅಲ್ಲೇ 3 ಬಂದೈತಿ. ಈಗ ಇದನ್ನೆಲ್ಲ ಕೂಡಿಸ್ದಾಗ ಎಷ್ಟು ಬರ್ತೈತಿ 30,503 ಬರ್ತೈತಿ. ಹಿಂಗೆ ಈ ಕೊಟ್ಟಂಥ ಸಂಖ್ಯೆನ ನೀವೇನು ಮಾಡಬೇಕು ವಿಸ್ತರಿಸಿ ಬರಿಬೇಕು. ಒಂದು ವೇಳೆ ನಿಮಗೆ ಕೂಡ್ಸಕ್ಕೆ ಬರಲಿಲ್ಲ ಅಂತ ಅನ್ಕೋರಿ, ಈ ರೀತಿ ಕೂಡ್ಸಕ್ಕೆ ನಿಮ್ಗೆ ಏನಾಗಲಿಲ್ಲ ಬರಲಿಲ್ಲ, ಅವಾಗ ನೀವೇನು ಮಾಡ್ಬೋದು ನೀವು ಒಂದ್ರ ಕೆಳಗೆ ಒಂದು ಹಚ್ಕೊಂಡು ಸಹಿತ ಏನು ಮಾಡ್ಕೊಂಡು ಕೂಡಿಸ್ಕೊಂಡು ಉತ್ತರವನ್ನು ಏನು ಮಾಡ್ಬೋದು ಬರಿಬೋದು. ಹೆಂಗೆ ಅಂತ ನೋಡೋಣ. ಫಸ್ಟ್ನೇದು ಎಷ್ಟೈತಿ 30,000 ಐತಿ. ಓಕೆ, 30,000. ನೆಕ್ಸ್ಟ್ 0 ಐತಿ. ಹೌದಾ ನೋಡ್ರಿ 1000 ಸ್ಥಾನದೊಳಗೆ ಏನೈತಿ 0. 1000 ಸ್ಥಾನದೊಳಗೆ ಏನಾರ ಐತಿ ಇಲ್ಲ. 1000 ಸ್ಥಾನದೊಳಗೆ ಏನೈತಿ 0 ಐತಿ. ಇನ್ನು 100 ಸ್ಥಾನದೊಳಗೆ ಎಷ್ಟೈತಿ 500 ಐತಿ. ನೋಡ್ರಿ 500 ಇಲ್ಲಿ ಬರಬೇಕಾ ನೆನಪಿಟ್ಕೋರಿ. ಬಿಡಿ ಕೆಳಗೆ ಬಿಡಿನ ಬರಬೇಕು, 10 ಕೆಳಗೆ 10 ಬರಬೇಕು, 100 ಕೆಳಗೆ 100 ಬರಬೇಕು, 1000 ಕೆಳಗೆ 1000 ಬರಬೇಕು. ನಿಮಗೇನು ಕನ್ಫ್ಯೂಸ್ ಆಗ್ತದೆ ನೀವು ಮುಂದೆ 0 ಬರ್ಕೋರಿ, ಏನು ತಪ್ಪಿಲ್ಲ. ಅರ್ಥ ಆಗಂತತಿ. ಬಿಡಿ 10 100 1000 ನೀವು ಈ ರೀತಿ 0 ಏನು ಮಾಡ್ಕೋಬಹುದು ಬರ್ಕೋಬಹುದು. ಇನ್ನು ನೆಕ್ಸ್ಟು 10 ಸ್ಥಾನದೊಳಗೆ ಏನೈತಿ 0 ಐತಿ. ಮುಂದಿಂದ 0 ಬರ್ಕೊಂಬಿಡ್ರಿ, ಏನು ತಪ್ಪಿಲ್ಲ. ಬಿಡಿ ಸ್ಥಾನದೊಳಗೆ ಎಷ್ಟೈತಿ 3 ಐತಿ. ಬಿಡಿ ಸ್ಥಾನದೊಳಗೆ ಏನು ಮಾಡ್ಬೇಕಾ ಬಿಡಿ ಬರ್ಕೋಬೇಕು. ಅರ್ಥ ಆಗಂತತಿ. ನೀವು ಯಾವುದೇ ಸಂಖ್ಯೆನ ಕೂಡಿಸ್ಬೇಕಾದ್ರೆ ಬಿಡಿ ಕೆಳಗೆ ಬಿಡಿನ ಬರಬೇಕು, 10 ಕೆಳಗೆ 10 ಬರಬೇಕು, 100 ಕೆಳಗೆ 100 ಬರಬೇಕು, 1000 ಕೆಳಗೆ 1000ನ ಬರಬೇಕು, ಇನ್ನು 10,000 ಕೆಳಗೆ 10,000ನ ಬರಬೇಕು. ಈ ರೀತಿ ಸಂಖ್ಯೆಗಳನ್ನು ನೀವು ನೀಟಾಗಿ ಮೊದಲಿಗೆ ಹಚ್ಕೊಳಕ್ಕೆ ಕಲ್ತ್ರಿ ಅಂದ್ರೆ ನಿಮಗೆ ಕೂಡ್ಸಾಕು ಬರ್ತೈತಿ, ಕಳ್ಯಾಕು ಬರ್ತೈತಿ, ಗುಣಾಕಾರ ಭಾಗಾಕಾರ ಯಾವುದೇ ಲೆಕ್ಕ ಕೊಟ್ಟರು ನೀವು ಈಸಿಯಾಗಿ ಏನು ಮಾಡ್ಬೋದು ಲೆಕ್ಕಾಚಾರ ಮಾಡ್ಬೋದು. ಅಂದರೆ ಮೊದಲು ನೀವೇನು ಮಾಡ್ಬೇಕಂದ್ರೆ ಸಂಖ್ಯೆಗಳನ್ನು
ಹೆಂಗೆ ಹಚ್ಚಬೇಕು ಅನ್ನೋದನ್ನ ಏನು ಮಾಡಬೇಕು ತಿಳ್ಕೊಬೇಕು. ಹೌದಾ? ಓಕೆ. ಬಿಡಿ ಕೆಳಗೆ ಬಿಡಿನ ಬರಬೇಕು, 10 ಕೆಳಗೆ 10 ಬರಬೇಕು, 100 ಕೆಳಗೆ 100 ಬರಬೇಕು. ಹಂಗೆ ಅದು ಯಾವ ಸ್ಥಾನ ಐತಲ್ಲ ಆ ಸ್ಥಾನದ ಕೆಳಗಡೆ ಅದೇ ಸ್ಥಾನನ ಬರಬೇಕು. ಬೇರೆ ಸ್ಥಾನ ತಂದು ನೀವು ಹಚ್ಚಿಬಿಟ್ರೆ ಅಂದ್ರೆ ಲೆಕ್ಕ ಏನಾಗ್ತತಿ? ತಪ್ಪಾಗ್ತತಿ. ಈಗ ನೋಡ್ರಿ 25 ಪ್ಲಸ್ 5 ಕೂಡಿಸಿದ್ರೆ ಎಷ್ಟಾಗತ್ತಿ? 30 ಆಕತಿ ಅಂತ ನಾವು ಹೇಳ್ತೇವೆ. ಒಂದು ವೇಳೆ ಇದನ್ನ ಕೆಳಗೆ ಒಂದ್ರ ಕೆಳಗೆ ಒಂದು ಇಟ್ಕೊಂಡು ಕೂಡಿಸ್ರಿ, ಅವಾಗ ನಾವು 25 ಕೆಳಗೆ ಈ ಬಿಡಿ ಸ್ಥಾನದೊಳಗೆ ಬಿಡಿ ಸ್ಥಾನ ಹಚ್ಚಿದ್ರೆ 5 5 10 2 1 3 30 ನಮ್ಮ ಉತ್ತರ ಏನು ಬಂತು? ಕರೆಕ್ಟ್ ಬಂತು. ಒಂದು ವೇಳೆ ನೀವು 25 ಪ್ಲಸ್ 5 ಈ ರೀತಿ ಲೆಕ್ಕ ಹಚ್ಕೊಂಡು ಮಾಡಿದಿರಿ ಅಂತ ಅನ್ಕೋರಿ. ನೋಡ್ರಿ 5ಕ್ಕೆ 5 ಬಂತು, 2ಕ್ಕೆ 5 ಕೂಡಿಸಿದ್ರೆ 7. ಉತ್ತರ ಎಷ್ಟು ಬಂತು? ನಮ್ಮದು 75 ಬಂತು. ಹಾಗಾದ್ರೆ ನಮ್ಮ ಉತ್ತರ ಸರಿನಾ? ಇಲ್ಲ. ಹಾಗಾದ್ರೆ ಇಲ್ಲಿ ಏನು ತಪ್ಪಾಗೈತಿ? ನಾವು ಸಂಖ್ಯೆಗಳನ್ನು ಹಚ್ಕೊಳ್ಳುವಾಗ ಏನು ಮಾಡೇವಿ? ತಪ್ಪು ಮಾಡೇವಿ ಅಂತ ಅರ್ಥ. ಓಕೆ. ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು. ಓಕೆ. ನಾವೇನು ಮಾಡ್ಬೇಕಂದ್ರೆ ಆ ಸಂಖ್ಯೆಯ ಯಾವ ಸ್ಥಾನದೊಳಗೆ ಐತಲ್ಲ ಆ ಸಂಖ್ಯೆನ ಅದೇ ಸ್ಥಾನದ ಕೆಳಗಡೆನೇ ಏನು ಮಾಡ್ಬೇಕು? ಮತ್ತೊಂದು ಸಂಖ್ಯೆನ ಏನು ಮಾಡಬೇಕು? ಹಚ್ಕೋಬೇಕು. ಅಂದಾಗ ಮತ್ತೆ ನಮ್ಮ ಲೆಕ್ಕ ಏನಾಗ್ತತಿ? ಸರಿ ಆಗ್ತತಿ. ಓಕೆ. ಇವಾಗ ನೋಡ್ರಿ 0 0 0 0 ಕೊಡಿಸಿದ್ರೆ 0 0 0 ಕೊಡಿಸಿದ್ರೆ 0 0. ಅದ್ರ 0ಕ್ಕೆ 3 ಕೊಡಿಸಿದ್ರೆ ಎಷ್ಟು ಬಂತು? 3 ಬಂತು. ನೆಕ್ಸ್ಟ್ ಎಲ್ಲ 0 0 0ನೇ ಬಂದವ. ಓಕೆ. 0ಕ್ಕೆ 0 ಕೊಡಿಸಿದ್ರೆ 0, 0ಕ್ಕೆ 5 ಕೊಡಿಸಿದ್ರೆ 5. ಈ ಸ್ಥಾನದೊಳಗೆ ಏನೈತಿ? 0ನೇ. ಇನ್ನು 3ಕ್ಕೆ ಏನು ಬಂತು? 3 ಬಂತು. ಹಾಗಾದರೆ ನಮ್ಮ ಉತ್ತರ ಕರೆಕ್ಟ್ ಐತಿ. 30,503. 30,503. ಅರ್ಥ ಆಗಂತತಿ? ಈ ರೀತಿ ಒಂದ್ರ ಕೆಳಗೆ ಒಂದು ಕರೆಕ್ಟಾಗಿ ಆ ಸಂಖ್ಯೆ ಕೆಳಗಡೆ ಅದೇ ಸಂಖ್ಯೆನ ಹಚ್ಕೊಂಡಾಗ ನಾವು ಈಸಿಯಾಗಿ ಏನು ಮಾಡ್ಬೋದು? ಕೂಡಿಸ್ಬೋದು. ನಿಮ್ಗೆ ಈ ರೀತಿ ಕೂಡ್ಸಕ್ಕೆ ಬರ್ಲಿಕ್ಕಂದ್ರೆ ನೀವು ಈ ಥರನೂ ಸಹಿತ ಏನು ಮಾಡ್ಬೋದು? ಕೂಡಿಸ್ಬೋದು. ಓಕೆ. ಇನ್ನು ನೆಕ್ಸ್ಟ್ ಇನ್ನೊಂದು ನೋಡೋಣ ಅಂತ. ಓಕೆ. ಇಲ್ಲಿ ಕೆಳಗಡೆ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ನೋಡ್ರಿ. 65,857. ಬಿಡಿ 10 100 1000 10,000. 65,857. 65,857. ಓಕೆ. ಇದನ್ನು ನಾವೇನು ಮಾಡ್ಬೇಕು? ವಿಸ್ತರಿಸಿ ಬರಿಬೇಕು. ನಮಗೆ ಗೊತ್ತೈತಿ ಇದು ಯಾವ ಸ್ಥಾನ? ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000 ಸ್ಥಾನ, 10,000 ಸ್ಥಾನ. ಓಕೆ. ಹಾಗಾದರೆ 10,000 ಮೊದಲಿಗೆ ಯಾವುದೈತಿ? 6 ಐತಿ. 6ರ ಸ್ಥಾನ ಯಾವುದು? 10,000. ಓಕೆ. 6 × 10,000. ಒಂದು ಮುಗೀತಂದ್ರೆ 1 ಪ್ಲಸ್ ಚಿಹ್ನೆ ಹಾಕ್ಬೇಕು. ನಾ ಹೇಳೋದು ಅರ್ಥ ಆಗಂತತಿ? ಒಂದು ಮುಗೀತಂದ್ರೆ ಏನು ಮಾಡಬೇಕು? 1 ಪ್ಲಸ್ ಚಿಹ್ನೆ ಹಾಕ್ಬೇಕು. ನೆಕ್ಸ್ಟ್ 5 × 5 ಯಾವ ಸ್ಥಾನದೊಳಗೆ ಐತಿ? ಬಿಡಿ 10 100 1000. 1000 ಸ್ಥಾನದೊಳಗೆ ಐತಿ 5 × 1000. ಓಕೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಮುಗೀತಾ? 1 ಪ್ಲಸ್ ಚಿಹ್ನೆ ಹಾಕಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಎಷ್ಟು? 8. 8 ಯಾವ ಸ್ಥಾನದೊಳಗೆ ಐತಿ? 100ರ ಸ್ಥಾನದೊಳಗೆ ಐತಿ. 8 × 100. ನೆಕ್ಸ್ಟ್ ಯಾವುದು? 5. ಒಂದು ಮುಗೀತಂದ್ರೆ ಪ್ಲಸ್ ಚಿಹ್ನೆ ಹಾಕ್ತೀವಿ. ನೆಕ್ಸ್ಟ್ 5 × 10. ಯಾಕಂದರೆ 5 ಅನ್ನೋದು ಯಾವ ಸ್ಥಾನದೊಳಗೆ ಐತಿ? 10ರ ಸ್ಥಾನದೊಳಗೆ ಐತಿ. ಹೌದಾ? ನೋಡಿ 2 5 ಅದಾವೆ. ಒಂದು 5 1000 ಸ್ಥಾನದೊಳಗೆ ಐತಿ, ಮತ್ತೊಂದು 5 10ರ ಸ್ಥಾನದೊಳಗೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದಕ್ಕೆ ರಿಲೇಟೆಡ್ ಪ್ರಶ್ನೆಗಳು ಬರ್ತಾವೆ. ನಾನು ನೆಕ್ಸ್ಟ್ ನಿಮ್ಗೆ ಅದ್ರ ಬಗ್ಗೆ ಏನು ಮಾಡ್ತಾನೆ ತಿಳಿಸ್ಕೊಡ್ತಾನೆ, ಯಾವ ಥರ ಪ್ರಶ್ನೆಗಳು ಬರ್ತಾವೆ ಅಂತ ಹೇಳಿಕೊಡ್ತಾನೆ. ಓಕೆ. ಇನ್ನು ಬಿಡಿ ಸ್ಥಾನದೊಳಗೆ ಎಷ್ಟೈತಿ? 7 ಐತಿ. ನಾ ಹೇಳಿದ್ದೆ ಬಿಡಿ ಅಂದರೆ ಯಾವಾಗಲೂ ಎಷ್ಟು ಇರ್ತೈತಿ? 1 ಇರ್ತೈತಿ. ಅದಕ್ಕೋಸ್ಕರ ನಾವೇನು ಮಾಡೀವಿ? × 1 ಅಂತ ಹಚ್ಕೊಂಡೇವಿ. ಓಕೆ. ನೆಕ್ಸ್ಟ್ ಇವಾಗಿನ ಕೂಡಿಸ್ರಿ. 10,000 6 ಅದಾವೆ. 60,000 ಆಯ್ತಾ? ನೆಕ್ಸ್ಟ್ ಪ್ಲಸ್ 1000 5 5,000 ಪ್ಲಸ್ 100 8 800 ಪ್ಲಸ್ 10 5 50 ಪ್ಲಸ್ 7 1 7. ಅರ್ಥ ಆಗಂತತಿ? ಇದೆಲ್ಲಾನು ಕೂಡಿಸಿ ಬರೆದಾಗ ಅದೇನಾಗ್ತದಪ್ಪ ಅಂದ್ರೆ 65,857 ಆಗ್ತದೆ. ನಾಗಲೇ ಹೇಳಿದ್ನಲ್ಲ ಯಾವ ಥರ ಅಂಥೇಳಿ. ನೋಡಿರಿ 60,000 5,000 800 50 ನೋಡ್ರಿ. ನಾನು ಬಿಡಿ ಕೆಳಗಡೆ ಬಿಡಿ 7 ಹಚ್ಕೊಂಡಾನೆ. 10 ಕೆಳಗಡೆ 10 ಬಂದೈತಿ, 100 ಕೆಳಗಡೆ 100 ಬಂದೈತಿ, 1000 ಕೆಳಗಡೆ 1000 ಬಂದೈತಿ, 10,000 ಕೆಳಗಡೆ 10,000 ಬಂದೈತಿ. ಈ ರೀತಿ ನೀವು ಹಚ್ಕೊಂಡಾಗ ನಿಮಗೆ ಕೂಡಿಸೋದು ಏನಾಗ್ತೈತಿ? ಈಸಿ ಆಗ್ತೈತಿ. ಆಮೇಲೆ ನೀವು ಮಾಡಿರ್ತಕ್ಕಂಥ ಲೆಕ್ಕನೂ ಸಹಿತ ಏನಾಗ್ತೈತಿ? ಸರಿ ಆಗ್ತೈತಿ. ಇವಾಗ ಕೂಡಿಸ್ರಿ.
0ಗೆ 0 ಕೂಡಿಸಿದ್ರೆಲ್ಲ 0ನ ಬರ್ತೈತಿ. 0ಗೆ 7 ಕೂಡಿಸಿದ್ರೆ 7, 0ಗೆ 0 ಕೂಡಿಸಿದ್ರೆ 0, 0ಗೆ 5 ಕೂಡಿಸಿದ್ರೆ 5, 0ಗೆ 0 ಕೂಡಿಸಿದ್ರೆ 0, 0ಗೆ 8 ಕೂಡಿಸಿದ್ರೆ 8, 0ಗೆ 5 ಕೂಡಿಸಿದ್ರೆ 5, 6ಕ್ಕೆ ಏನು ಬಂತು? 6 ಬಂತು. ಹಾಗಾದರೆ 65,857. ನಮ್ಮ ಉತ್ತರ ಸರಿ ಐತಿ. 65,857 ಉತ್ತರ ಸರಿ ಐತಿ. ಓಕೆ, ಈ ರೀತಿ ಕೊಟ್ಟಂಥ ಸಂಖ್ಯೆಗಳನ್ನು ನೀವೇನು ಮಾಡಬೇಕು? ವಿಸ್ತರಿಸಿ ಬರಿಬೇಕು. ಹೌದಾ? ಇದನ್ನು ನೀವೇನು ಮಾಡ್ಬೇಕಂದ್ರೆ ಪ್ರತಿದಿನ ನಿಮ್ಮ ನೋಟ್ಬುಕ್ ಒಳಗೆ ಬರೆದು ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ನಂಬರ್ ಕೊಟ್ಟಿರ್ತಾರೆ, ಆಲ್ರೆಡಿ ಕೊಟ್ಟಾರ. ನಿಮ್ಮ 5ನೇ ಟೆಕ್ಸ್ಟ್ ಬುಕ್ ಒಳಗೆ ಏನು ಮಾಡ್ಯಾರ? ಇಂಥ ಸಾಕಷ್ಟು ನಂಬರ್ ಕೊಟ್ಟಾರ. ಆ ಸಂಖ್ಯೆಗಳನ್ನು ನೀವೇನು ಮಾಡ್ಬೇಕು ಹೇಳ್ರಿ? ವಿಸ್ತರಿಸಿ ಬರಿಬೇಕು. ಗೊತ್ತಾಯ್ತಾ? ಮತ್ತು ವಿಸ್ತರಿಸಿ ಬರೆದಂಥ ಸಂಖ್ಯೆಗಳನ್ನು ಮತ್ತೆ ಏನು ಮಾಡಬೇಕು? ಸಂಖ್ಯೆ ಒಳಗೂ ಸಹಿತ ಏನು ಮಾಡಬೇಕಾಗ್ತದೆ? ಬರಿಬೇಕಾಗ್ತದೆ. ನಾ ಏನಿಲ್ಲಿ ಬರ್ದನಲ್ಲ ಅದನ್ನು ನೀಟಾಗಿ ನಿಮ್ಮ ನೋಟ್ಬುಕ್ ಒಳಗೆ ನೀವು ನೋಟ್ಸ್ ಮಾಡ್ಕೋಬೇಕು. ಇದು ಭಾಳ ಇಲ್ಲ, ಸ್ವಲ್ಪ ಎಕ್ಸಾಂಪಲ್ ಕೊಟ್ಟೇನೆ ನಾನು. ಇದು ರಿಲೇಟೆಡ್ ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರಿ ಅಂದ್ರೆ ನಿಮಗೆ ಏನಾಗ್ತೈತಿ ಹೇಳ್ರಿ? ಅದು ಈಸಿ ಆಗ್ತೈತಿ. ಸುಮ್ಮನೆ ಇದೊಂದು ಕ್ಲಾಸ್ ಕೇಳಿದ್ನಿ ಬಿಟ್ಬಿಟ್ನಿ ಯೂಸ್ ಇಲ್ಲ. ಪ್ರತಿದಿನನೂ ನಾ 2 ಲೆಕ್ಕ ಮಾಡ್ಸೀನಿ ಅಂತಂದ್ರೆ ನೀವು ಇದನ್ನು 10 ಲೆಕ್ಕ ಮಾಡ್ಬೇಕು. ಇಂಥವು ಎಷ್ಟು ಲೆಕ್ಕ ಮಾಡ್ಬೇಕು? ನೀವು 10 ಲೆಕ್ಕ ಮಾಡ್ಬೇಕು. ಅಂದಾಗ ಮಾತ್ರ ನಿಮಗೆ ಏನಾಗ್ತೈತಿ ಹೇಳ್ರಿ? ಇದು ಪ್ರಾಕ್ಟೀಸ್ ಆಗ್ತೈತಿ. ಪ್ರತಿದಿನ ಮನೆಗೆ ಸ್ವಲ್ಪ ಮಾಡ್ಕೊತ ಬಂದ್ರೆ ಅಂದ್ರೆ ನಿಮ್ಗೆ ಏನು ಅನ್ನಿಸ್ತೈತಿ ಹೇಳ್ರಿ? ಈಸಿ ಅನ್ನಿಸ್ತೈತಿ. ಓಕೆ, ಹಾಗಾದರೆ ಈ ಕೊಟ್ಟಂಥ ಸಂಖ್ಯೆಗಳನ್ನ ನಾವೇನು ಮಾಡೀವಿ? ಇವಾಗ ವಿಸ್ತರಿಸಿ ಬರ್ತೀವಿ. ಓಕೆ, ಇನ್ನು ವಿಸ್ತರಿಸಿ ಬರೆದಂಥ ಸಂಖ್ಯೆಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಸಂಖ್ಯೆಗಳಲ್ಲಿ ಬರಿತೀವಿ. ಓಕೆ, ನೋಡೋಣ ಯಾವ ಥರ ಅಂಥೇಳಿ. ವಿಸ್ತರಿಸಿ ಬರೆದಿದ್ದನ್ನು ನಾವೇನು ಮಾಡ್ತೀವಪ್ಪ ಅಂತ ಇವಾಗ ಸಂಖ್ಯೆಗಳಲ್ಲಿ ಏನು ಮಾಡ್ತೀವಿ? ಬರಿತೀವಿ. ಓಕೆ, ಇಲ್ಲೇ ಸಂಖ್ಯೆಗಳನ್ನು ಏನು ಮಾಡಿದ್ದಾರೆ? ಸಂಖ್ಯೆಯನ್ನು ವಿಸ್ತರಿಸಿ ಬರೆದಾರೆ ಆಲ್ರೆಡಿ. ವಿಸ್ತರಿಸಿ ಬರೆದಿದ್ದನ್ನು ನೀವೇನು ಮಾಡ್ಬೇಕಂತಂದ್ರೆ ಸಂಖ್ಯೆ ಒಳಗೆ ಬರಿಬೇಕು. ಹಾಗಾದರೆ ಸಂಖ್ಯೆ ಒಳಗೆ ಹೆಂಗೆ ಬರೆಯೋದು? ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ ನಿಮಗೆ ನಾನು, ಆಲ್ರೆಡಿ ಹೇಳಿದ್ದೀನಿ. ಓಕೆ, ಯಾವ ಥರ ಅಂತೇಳಿ ಈಗ ನೋಡಿರಿ. 3 × 10,000. ಹಾಗಾದರೆ ಇದ್ರ ಬೆಲೆ ಎಷ್ಟಾಗ್ತತಿ? 30,000 ಆಗ್ತತಿ. ಪ್ಲಸ್ ಚಿಹ್ನೆಗೆ ಏನು ಬಂತು? ಪ್ಲಸ್ ಬಂತು. 8 × 1000. ಇದ್ರ ಬೆಲೆ ಎಷ್ಟಾಗ್ತತಿ? 8,000 ಆಗ್ತತಿ. ಹೌದಾ? ಪ್ಲಸ್ 100 × 0. ಹಾಗಾದ್ರೆ 100ರ ಸ್ಥಾನದೊಳಗೆ ಏನೈತಿ? 0 ಐತಿ. 0 ಅಂದರೆ ಏನೂ ಇಲ್ಲ ಅಂತ. ಹಾಗಾದ್ರೆ ನೀವು ಏನು ಬರಿಬೇಕಲ್ಲೇ? 0ನ ಬರಿಬೇಕು. ನಾವು ಮೊದಲೇ ಮಗ್ಗಿ ಕಲಿಬೇಕಾದ್ರೆ ಬಾಯ್ಪಾಟ್ ಹಾಕ್ತೇವೆ ನೋಡ್ರಿ. 1 0ಲೆ 0, ಆಮೇಲೆ 2 0ಲೆ 0, 3 0ಲೆ 0, 4 0ಲೆ 0. ಅಂದರೆ ಯಾವುದೇ ಸಂಖ್ಯೆಯನ್ನು ನಾವು 0ಯಿಂದ ಗುಣಾಕಾರ ಮಾಡಿದರೆ ಏನು ಬರ್ತದೆ? ನಮಗದು 0ನ ಬರ್ತದೆ. 100 0ಲೆ 0, 2 0ಲೆ 0, 5 0ಲೆ 0. ಅಂದರೆ ಯಾವುದೇ ಸಂಖ್ಯೆಯನ್ನು ನೀವು 0ಯಿಂದ ಗುಣಾಕಾರ ಮಾಡಿರಿ, ಉತ್ತರ ಏನು ಬರ್ತದೆ? 0ನ ಬರ್ತದೆ. ಅರ್ಥ ಆಗಂತತಿ? ಓಕೆ, ಹಾಗಾದರೆ ಇಲ್ಲಿ ನೋಡ್ರಿ, ನಾನು ಈಗ ನೋಡ್ರಿ 2 × 3. 2 3ಲೆ ಎಷ್ಟು ಬರ್ತೈತಿ? 6 ಬರ್ತೈತಿ. ಅಂದ್ರೆ 2 ಎಷ್ಟು ಅದಾವಲ್ಲೇ? 3 ಅದಾವ ಅಂತ ಅರ್ಥ. 2 ಎಷ್ಟು ಅದಾವು? 3 ಅದಾವ. ಹೌದಾ? ಆ 3ನ್ನು ನಾವೇನು ಮಾಡೇವಿ? ಕೂಡಿಸೇವಿ. ಅದು ನಮ್ಗೆ ಉತ್ತರ ಏನು ಬಂದೈತಿ? 6 ಬಂದೈತಿ. ಅಂದ್ರೆ 2ರದ್ದು 1 ಐತಿ, ಪ್ಲಸ್ 2ರದ್ದು ಮತ್ತೊಂದು ಐತಿ, ಪ್ಲಸ್ 2ರದ್ದು ಎಷ್ಟು ಐತಿ? ಮತ್ತೊಂದು ಐತಿ. 2 2 4, 4ಕ್ಕೆ 2 ಕೂಡಿದ್ರೆ 6 ನಮ್ಮ ಉತ್ತರ ಬಂದೈತಿ. ಅರ್ಥ ಆಗಂತತಿ? ಈಗ ನೋಡ್ರಿ, ಸಂಕಲನವನ್ನು ಗುಣಾಕಾರವನ್ನು ಪುನರಾವರ್ತಿತ ಸಂಕಲನ ಅಂತ ನಾವು ಕರಿತೀವಿ. ಗುಣಾಕಾರವನ್ನು ನಾವು ಏನಂತ ಕರಿತೀವಿ? ಪುನರಾವರ್ತಿತ ಸಂಕಲನ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಬಂದ ನಾನು ನಿಮ್ಗೆ ಅದನ್ನು ಹೇಳ್ತೇನೆ. ಅಂದರೆ ಇಲ್ಲಿ 2, ಈ 2ನ್ನು ನಾವು ಎಷ್ಟು ಸಲ ಕೂಡಿಸಿದ್ದೀವಪ್ಪ? 3 ಸಲ ಕೂಡಿಸಿದ್ದೀವಿ. ನಮ್ಗೆ ಉತ್ತರ ಎಷ್ಟು ಬಂದೈತಿ? 6 ಬಂದೈತಿ. ಅಂದರೆ ಇಷ್ಟು ದೊಡ್ಡದಾಗಿ 2 2 2 ಕೂಡಿಸೋದಕ್ಕಿಂತ ನಾವು ಈಸಿಯಾಗಿ 2 3ಲೆ 6 ಅಂತ ಮಾಡಿಬಿಡ್ತೀವಿ. ಅರ್ಥ ಆಗಂತತಿ? ಹೀಗೆ ನೋಡ್ರಿ, 4 × 8. ಹೌದಾ? 4 8ಲೆ ಎಷ್ಟು? 32. 4 8ಲೆ ಎಷ್ಟು? 32. 4 8ಲೆ ಎಷ್ಟು? 32. ಹೌದಾ? ಇದು ನಮ್ಗೆ ಈಸಿ ಆಗ್ತದೆ. ಇದು 4 8ಲೆ 34, 8 4ಲೆ 32 ಅಂತೇಳಿ. ಒಂದು ವೇಳೆ ಇದನ್ನ ನಾವು ಕೂಡಿಸಿ ಬರಿಬೇಕಂದ್ರೆ ಕಷ್ಟ ಆಗ್ತದೆ ನಮ್ಗೆ. ಯಾಕಂದರೆ 4ನ್ನು ಎಷ್ಟು ಸಲ ಕೂಡಿಸ್ಬೇಕು? 8 ಸಲ. 1 2 3 4 5 6 7 8. ಈ ರೀತಿ 4ನ್ನು ಎಷ್ಟು ಸಲ ಕೂಡಿಸ್ಬೇಕು? ನಾವು 8 ಸಲ ಕೂಡಿಸ್ಬೇಕು. 4 8 12 16 20 24 28 ಎಷ್ಟು ಬರ್ತದೆ ಹೇಳ್ರಿ ಉತ್ತರ? 32 ಬರ್ತದೆ. ಹೌದಾ? ಇವೆಲ್ಲ ಚಿಕ್ಕ ಸಂಖ್ಯೆಗಳನ್ನ ನೀವು ಕೂಡಿಸ್ತೀರಿ. ನೀವು ಈಸಿಯಾಗಿ ಕೂಡಿಸಿ ನೀವು ಏನು ಮಾಡ್ತೀರಿ? ಉತ್ತರ ಕಂಡುಹಿಡಿತೀರಿ. ಒಂದು ವೇಳೆ ಈ ರೀತಿ ಒಂದು ಪ್ರಶ್ನೆ ಕೊಟ್ಟಿದ್ರು ಅಂತ ಅನ್ಕೋರಿ.
ಈ ರೀತಿ ಒಂದು ಲೆಕ್ಕ ಕೊಟ್ಟಿದ್ದಾರೆ ನಿಮ್ಗೆ ಗುಣಾಕಾರ ಲೆಕ್ಕ. ಇದನ್ನು ಮಾಡ್ಬೇಕಂದ್ರೆ ನೀವೇನು ಮಾಡಬೇಕು, 325ನ್ನ ಎಷ್ಟು ಸಲ ಕೂಡಿಸ್ಬೇಕು, 635 ಸಲ ಕೂಡಿಸ್ಬೇಕು. ಅಷ್ಟು ಸಲ ಕೂಡಿಸ್ಕೊಂಡು ನಮಗೆ ಲೆಕ್ಕ ಮಾಡೋಕೆ ಆಗ್ತೈತಿ. ಅಷ್ಟು ಪೇಜಸ್ ಅಷ್ಟು ಟೈಮ್ ನಮ್ಮ ಹತ್ರ ಇರ್ತೈತಿ, ಇಲ್ಲೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂತಂದ್ರೆ ಈ ರೀತಿ ಕೂಡಿಸೋದಕ್ಕಿಂತ ಈಸಿಯಾಗಿ ಈ ರೀತಿ ಗುಣಾಕಾರ ಮಾಡಿಬಿಡೋದು ಅಂತೇಳಿ ಗುಣಾಕಾರವನ್ನು ಏನು ಮಾಡಿದಾರೆ ಬಳಕೆ ಮಾಡಕ್ಕಂತಾರೆ. ಅರ್ಥ ಆಗಂತೈತಿ. ಅದಕ್ಕೋಸ್ಕರ ನಾವು ಗುಣಾಕಾರವನ್ನು ಏನಂತ ಕರಿತೀವಿ, ಪುನರಾವರ್ತಿತ ಸಂಕಲನ ಅಂತ ಕರಿತೀವಿ. ಓಕೆ, ಗುಣಾಕಾರವನ್ನು ನಾವು ಏನಂತ ಕರಿತೀವಿ, ಪುನರಾವರ್ತಿತ ಸಂಕಲನ ಅಂತ ಕರಿತೀವಿ. ಹಂಗೆ ಈಗ ನೋಡ್ರಿ 5 × 0 ಅಂದ್ರೆ 5ನ್ನ ನೀನು ಎಷ್ಟು ಸಲ ಕೂಡಿಸ್ಬೇಕು, 2 ಸಲನೂ ಕೂಡ್ಸೋಂಗಿಲ್ಲ, 2 ಸಲನೂ ಏನು ಮಾಡಂಗಿಲ್ಲ, ಕೂಡ್ಸೋಂಗಿಲ್ಲ. ಹಂಗಂದ್ರೆ ನಮ್ಮ ಉತ್ತರ ಏನು ಬರ್ತೈತೆ ಅಲ್ಲಿ, 0ನೇ ಬರ್ತೈತಿ. ಅರ್ಥ ಆಗಂತತಿ. ಈಗ 0 × 4. ಹಾಗಾದ್ರೆ 4 0 ಅಂತಂದ್ರೆ ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ 0ನ 4 ಸಲ ಕೂಡಿಸ್ ನೀನು, ಉತ್ತರ ಏನು ಬರ್ತದೆ, 0ನ 4 ಸಲ ಕೂಡಿಸಿದ್ರೆ 1 ಸಲ, 2 ಸಲ, 3 ಸಲ, 4 ಸಲ. 0ನ 4 ಸಲ ಕೂಡಿಸಿದ್ರೆ ಏನು ಬರ್ತೈತಿ, 0ನೇ ಬರ್ತೈತಿ ಇಲ್ಲ. ಓಕೆ, ಇನ್ನು 5 × 0 ಹೌದಾ. 5ನ್ನ ನೀವು 1 ಸಲನೂ ಕೂಡ್ಸೋಂಗೇ ಇಲ್ಲ. ಹಾಗಂದ್ರೆ ಅಲ್ಲಿ ಏನಂತ ಅರ್ಥ, ಏನೂ ಇಲ್ಲ ಅಂತಾನೆ ಅರ್ಥ. ಅಂದ್ರೆ ನೀವು ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಾಕಾರ ಮಾಡಿದ್ರು 0ನೇ ಬರ್ತೈತಿ. 0ನ್ನ ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರು ಸಹಿತ ಏನು ಬರ್ತೈತಿ, 0ನೇ ಬರ್ತೈತಿ. ಹೌದಾ. ಇದನ್ನು ನಾವು ಸಂಕಲನದ ಅನನ್ಯತಾ ನಿಯಮ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಾಕಾರ ಮಾಡಿದ್ರೆ 0ನೇ ಬರ್ತೈತಿ. 0ಯನ್ನು ಕೂಡ ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರು ಕೂಡ ಅದು ಏನು ಬರ್ತೈತಿ, 0ನೇ ಬರ್ತೈತಿ. ಅರ್ಥ ಆಗಂತತಿ. ಹಾಗಾದ್ರೆ ಇಲ್ಲಿ ನಾವು 100ನ್ನ 0ಯಿಂದ ಗುಣಾಕಾರ ಮಾಡಿದ್ರೆ 0 ಬರ್ತೈತಿ, ಅಥವಾ 0ನ್ನ 100ರಿಂದ ಗುಣಾಕಾರ ಮಾಡಿದ್ರು ಕೂಡ 0ನೇ ಬರ್ತೈತಿ. ಇಲ್ಲಿ ನೋಡ್ರಿ 8 × 4 = 32, 4 × 32. ನೀವು ಇದರಿಂದ ಇದಕ್ಕಾದ್ರೂ ಗುಣಿಸ್ಬೋದು, ಇದರಿಂದ ಇದಕ್ಕಾದ್ರೂ ಸಹಿತ ಏನು ಮಾಡ್ಬೋದು, ಗುಣಿಸ್ಬೋದು. ಇದರಿಂದ ಇದಕ್ಕಾದ್ರೂ ಗುಣಿಸ್ಬೋದು, ಇದರಿಂದ ಇದಕ್ಕಾದ್ರೂ ಸಹಿತ ನಾವೇನು ಮಾಡ್ಬೋದು, ಗುಣಾಕಾರವನ್ನು ಮಾಡ್ಬೋದು. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಪುನರಾವರ್ತನೆ ನಿಯಮ ಅಂತ ಕರಿತೀವಿ. ಏನಂತ ಕರಿತೀವಿ, ಪುನರಾವರ್ತನೆ ನಿಯಮ. ಇದರಿಂದ